ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಈ ನಿಮ್ಮ ಮಂಜುನಾಥ್ ಸೊನಗಾರ್ ಎಜುಕೇಷನ್ ಚಾನಲಿಂದ ಇವತ್ತೊಂದು ಸಮಸ್ಯೆಯನ್ನು ಬಿಡಿಸೋಣ. ಸಮಾಂತರ ಶ್ರೇಣಿ 3, 8, 13 -253 ಇದರ ಕೊನೆಯ ಆರಂಭದ 20ನೇ ಪದ ಕಂಡುಹಿಡಿಯಿರಿ. ಓಕೆ, ಇದನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮ್ಯಾಥ್ಸ್ನಲ್ಲಿ ಸ್ಟೆಪ್ ಭಾಳ ಮುಖ್ಯ. ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ ಮಾಡಿ ಫಾರ್ಮುಲಾ ಯೂಸ್ ಮಾಡಿ ಲೆಕ್ಕ ಮಾಡೋದ್ರಿಂದ ಆದಷ್ಟು ಬೇಗ ನಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಅದರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಲೆಕ್ಕದ ತಾಳೆ ಕೂಡ ನೋಡ್ಬೋದು. ಆಮೇಲೆ ನಮಗೆ ಮಾರ್ಕ್ಸು ಕೂಡ ಚೆನ್ನಾಗಿ ಸಿಗುತ್ತೆ. ನಾವು ಮಾಡಿರೋ ಸ್ಟೆಪ್ಸನ್ನು ನೋಡಿ ಟೀಚರ್ಸ್ ಅಟ್ರಾಕ್ಟ್ ಆಗ್ತಾರೆ. ಅದ್ರ ಜೊತೆ ಮಾರ್ಕ್ಸು ಸಿಗುತ್ತೆ. ಪ್ಲಸ್ ಮೆಥಡ್ ಆಫ್ ಸಾಲ್ವಿಂಗಲ್ಲಿ ನೋಡಿದಾಗ ಓಕೆ, ಇಲ್ಲಿ ಸಿ ಮತ್ತು ಡಿ ಅಂತ ನಾವು ತಗೊಳ್ಳೋಣ. ಇಲ್ಲಿ ಸಿನ 3 ಅಂತ ತಗೊಳ್ಳೋಣ, ಡಿನ 8 ಅಂತ ತಗೊಳ್ಳೋಣ. ಇದ್ರ ಮಧ್ಯದ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ 5 ಬರುತ್ತೆ. ಓಕೆನಾ? ಅದೇ ರೀತಿ ಕೊನೆಯಿಂದ ನಾವು ಆರಂಭಿಸಿದಾಗ ಏನು ಬರುತ್ತೆ? 253, ಅದಾದಮೇಲೆ 248, ಅದಾದಮೇಲೆ 243. ಇಲ್ಲೆಲ್ಲ 5 ಡಿಫ್ರೆನ್ಸ್ ಇದೆ. 43, ಅದಾದಮೇಲೆ 13, 8 ಮತ್ತು 5 ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ಎ = 253 ಅಂತ ತಗೊಳ್ತೀನಿ. ಅದೇ ರೀತಿ ಡಿ = 248 ಅಂತ ತೊಗೊತೀನಿ. ಅಲ್ಲಿ ಸಿ ಡಿ ಹೇಗೆ ತಗೊಂಡಿದ್ವಿ, ಇಲ್ಲಿ ಎ ಡಿ ಅಂತ ತಗೋಬೋದು. ಅಲ್ಲಿಗೆ 248 - 253 ನಮಗೆ ಡಿಫ್ರೆನ್ಸ್ ಡಿ = ಎಷ್ಟು ಬರುತ್ತೆ? -5 ಬರುತ್ತೆ. ಓಕೆನಾ? ಎಸ್. ಅದಾದಮೇಲೆ ಇದಕ್ಕೊಂದು ಫಾರ್ಮುಲಾ ಇದೆ. A20 = A + 20 - 1 × D. ಇದನ್ನು ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. 253 + 19 × -5 = 253. 19 ಎಷ್ಟು ಅಂತ ಕಾಮೆಂಟ್ ಮಾಡಿ. ದೆನ್ A20 ಪದ ಎಷ್ಟಾಗುತ್ತೆ? 158. A20 ಪದ ಎಷ್ಟಾಗುತ್ತೆ? 158 ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ಇನ್ನೂ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮೆಥಡಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಫಾಲೋ ಮಾಡಿ, ಹಾಗೂ ಎಷ್ಟಾಗುತ್ತೆ ಶೇರ್ ಮಾಡಿ. ಇಂತಿ ನಿಮ್ಮ ಮಂಜುನಾಥ್ ಸೊನಗಾರ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.